ಹೆಲೋ ಬಿಸಿ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರಿಗೂ ಶಯನ ಏಕಾದಶಿ ಹಬ್ಬದ ಶುಭಾಶಯಗಳು. ಸೊ ಇವತ್ತು ಏಕಾದಶಿ ಪ್ರಯುಕ್ತ ನಾನು ಮನೆಯಲ್ಲಿ ದೇವ್ರ ತೊಳೆದು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬಾಗ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಪೂಜೆ ಮಾಡೋದನ್ನ ಶುರು ಮಾಡಿದೆ. ನನ್ನ ರಂಗೋಲಿ ಹೇಗಿದೆ, ನನ್ಗೇನೋ ಇವತ್ತು ತುಂಬಾ ಇಷ್ಟ ಆಯ್ತು. ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿದೆ ಅನ್ನಿಸ್ತು. ಸೊ ಅದಾದ್ಮೇಲೆ ಭಕ್ತಿಯಿಂದ ದೇವ್ರಿಗೆ ಪೂಜೆ ಮಾಡ್ತಿದ್ದೆ. ಅದಾದ್ಮೇಲೆ ಇವತ್ತು ಏಕಾದಶಿ ಅಲ್ವಾ, ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ನಾವೆಲ್ಲ ಹೊರಟ್ವಿ. ಮಗು ಇನ್ನೂ ಮಲ್ಗಿತ್ತು, ಹಾಗಾಗಿ ಪಣಿ ಮತ್ತೆ ಮಗು ಜಾಯಿನ್ ಆಗ್ಲಿಲ್ಲ. ಸೊ ನೋಡಿ, ನಂಗೆ ಹೋಗ್ತಾ ತುಂಬಾ ಖುಷಿ ಅನ್ನಿಸ್ತು. ವೆದರ್ ಚೆನ್ನಾಗಿತ್ತು. ಈ ಬ್ಯಾಂಗ್ಳೂರಲ್ಲಿ ಇಂಥ ಗ್ರೀನರಿ ಇರುವಂತ ಕಡೆ ಇರೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿರ್ಬೇಕು ಅಂತ ಅನ್ನಿಸ್ತು. ಅಂಡ್ ನಾವು ಹೋಗಿದ್ದು ಇವತ್ತು ವಸಂತ ವಲ್ಲಭರಾಯನ ದೇವಸ್ಥಾನ, ಇದು ವಸಂತಪುರನಲ್ಲಿರೋದು. ಸೊ ಇಲ್ಲಿ ಫಸ್ಟ್ ನಾವು ಹೋಗಿದ ತಕ್ಷಣ ನಮ್ಮ ಆಂಜನೇಯನ ದರ್ಶನ ಮಾಡ್ಕೊಂಡ್ವಿ. ಅದಾದ್ಮೇಲೆ ನಾವು ಪರಾಶಕ್ತಿ ಮಾರಮ್ಮ ದೇವಿನ ದರ್ಶನ ಸಹ ಮಾಡ್ಕೊಂಡ್ವಿ. ಎಲ್ಲೆಲ್ಲಿ ಕ್ಯಾಮೆರಾ ಅಲೋ ಇಲ್ವೋ ಅಲ್ಲೆಲ್ಲ ನಾನು ದೇವ್ರ ಮೂಲ ದೇವ್ರ ಕ್ಲಿಪ್ಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ. ಸೊ ಆದಷ್ಟು ನಾನು ಕವರ್ ಮಾಡಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಇಲ್ಲಿ ಮಾರಮ್ಮ ದೇವಿ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು ಮೇನ್ ದೇವರು ವೆಂಕಟೇಶ್ವರ ಸ್ವಾಮಿನ ನೋಡೋದಕ್ಕೆ. ಅಲ್ಲೂ ಸಹ ಮೇನ್ ದೇವ್ರನ್ನ ವಿಡಿಯೋಗ್ರಫಿ ಮಾಡೋ ಹಾಗಿಲ್ಲ. ಬಟ್ ಇವತ್ತು ಏಕಾದಶಿ ಪ್ರಯುಕ್ತ ಅಲ್ಲಿ ಸ್ಪೆಷಲ್ ಪೂಜೆಗಳೆಲ್ಲ ನಡೀತಿತ್ತು. ಅಲ್ಲಿ ಮಾಡಿದ್ದಂತಹ ಅಲಂಕಾರ ಇದು ತುಂಬಾನೇ ದೇವರು ಚೆನ್ನಾಗಿ ಕಾಣಿಸ್ತಿತ್ತು. ಅಂಡ್ ತುಂಬಾ ಪೀಸ್ಫುಲ್ ಆಗಿತ್ತು. ತುಂಬಾ ಜನ ಇದ್ರು ಬಟ್ ಅಷ್ಟೇ ಪೀಸ್ಫುಲ್ ಆಗಿತ್ತು ದೇವಸ್ಥಾನ. ಅದಾದ್ಮೇಲೆ ಅಲ್ಲೇ ಇರುವಂತ ಶಿವನ್ ದೇವಸ್ಥಾನಕ್ಕೆ ಹೋದ್ವಿ. ಈ ದೇವಸ್ಥಾನ ಅಂತೂ ನಂಗೆ ತುಂಬಾನೇ ಇಷ್ಟ ಆಯ್ತು. ಗೊತ್ತಿಲ್ಲ, ಅಲ್ಲೇನೋ ಹೋದ ತಕ್ಷಣನೇ ಒಂಥರ ಪಾಸಿಟಿವ್ ವೈಬ್ಸ್ ಅಂಡ್ ತುಂಬಾ ಕಾಮ್ ಆಗಿ ಅನ್ನಿಸ್ತು. ದೇವ್ರ ದರ್ಶನನೂ ತುಂಬಾ ಚೆನ್ನಾಗಾಯ್ತು. ಅಂಡ್ ಇಲ್ಲಿ ಋಗ್ವೇದ ಪಾರಾಯಣ ಸಹ ನಡೀತಾ ಇತ್ತು. ಅದು ಸಹ ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನದಲ್ಲಿ ಎಲ್ಲದಕ್ಕೂ ಹೆಚ್ಚಾಗಿ ನಂಗೆ ಇಷ್ಟ ಆಗಿದ್ದಿಲ್ಲೇ ಇಲ್ಲಿ ಪ್ರತಿಯೊಂದು ದೇವತೆಗಳನ್ನ ಡಿಸ್ಪ್ಲೇ ಮಾಡಿದ್ದಾರೆ. ಅಷ್ಟಲಕ್ಷ್ಮಿಗಳು, ಆಮೇಲೆ ಸಪ್ತ ಋಷಿಗಳು, ಸಪ್ತ ನದಿಗಳು, ದಶಾವತಾರಗಳು, ನವಗ್ರಹಗಳು ಅಂಡ್ ಶಿವನ ಫ್ಯಾಮಿಲಿ, ಹೀಗೆ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಇದು ತುಂಬಾನೇ ಖುಷಿ ಅನ್ನಿಸ್ತು ನೋಡೋದಿಕ್ಕೆ. ಅಂಡ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದ್ವಿ. ಅಷ್ಟ್ರಲ್ಲಿ ಹಸುವಾಗಿತ್ತು, ಬಿಸಿ ಬಿಸಿ ಇಡ್ಲಿ ಸಾಂಬಾರ್ ತಿಂದ್ವಿ. ಸಂಜೆ ಸ್ವಲ್ಪ ಶಾಪಿಂಗ್ ಅಂತ ಹೊರಗಡೆ ಹೋಗಿದ್ವಿ. ಎಷ್ಟೊಂದು ಪ್ಯಾರೇಜ್ ಇತ್ತು, ನೋಡಿ ಖುಷಿ ಅನ್ನಿಸ್ತು. ಆಲ್ಸೋ ತುಂಬಾ ಜನ ನಂಗೆ ಮೆಸೇಜ್ ಮಾಡಿ ಹೇಗಿದ್ದೀನಿ ಅಂತ ಕೇಳ್ತಾ ಇದ್ದೀರಾ. ಆ್ಯಂಡ್ ನನ್ನ ಕಸಿನ್ಸ್ಗೆಲ್ಲ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ. ಅದೆಲ್ಲ ತಿಳ್ಕೊಂಡು ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು. ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್.